ನಾನೇ ಅವಸರ ಮಾಡಿದೆ. ಇಷ್ಟು ಬೇಗ ಡಿಸಿಷನ್ ತಗೊಳಕ್ ಮುಂಚೆ ಯುಕ್ತಾನು ಅಂತ ಕೇಳಬೇಕಿತ್ತು. ನಾನು ತಪ್ಪು ಮಾಡಿಬಿಟ್ಟೆ ರೀ. ಆಗೋಗಿರೋದ್ರ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ನೋಡು, ಯುಕ್ತ ಮದುವೆ ಬಗ್ಗೆ ನೀನು ಮಾತಾಡಿದ್ದು ಅವಳು ಒಳ್ಳೇದಕ್ಕೋಸ್ಕರನೇ. ನಿನ್ನ ಮಗಳೂ ಪ್ರೀತಿಯಿಂದ ಮಾತಾಡಿದ್ಯಾ ಅಷ್ಟೇ. ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಸೋಕೆ. ಅದು ಮಿನಿಸ್ಟರ್ ಹತ್ರ ಮಾತಾಡಿದೆ ಎಲ್ಲ ಸರಿ ಹೋಗುತ್ತಲ್ವಾ? ಆದರೂ ಯುಕ್ತ ಮನ್ಸಿಗೆ ನೋವು ಮಾಡಿದೆ. ನನ್ನ ನಿರ್ಧಾರದಿಂದ ಈ ಮನೆಯವ್ರಿಗೆಲ್ಲ ಬೇಜಾರು ಮಾಡಿದೆ. ಮನೋಹರಿ ಬಂದಲ್ಲ, ಏನಾಯ್ತಣ್ಣ? ಎನಿಥಿಂಗ್ ಇಂಪಾರ್ಟೆಂಟ್? ಅದೇ ಯುಕ್ತ ಮದುವೆ ವಿಷಯ. ನಿನ್ನೆ ಮಿನಿಸ್ಟ್ರು ಬಂದು ಹಾಗೆ ಹೋದ್ರು ಏನು ಮಾತಾಡೋದಕ್ಕಾಗಲಿಲ್ಲ. ಆಮೇಲೆ ಈ ವಿಷಯನ ತುಂಬ ಎಳೆದಾಡೋದು ಬೇಡ, ಚೆನ್ನಾಗಿರಲ್ಲ. ಈಗ ಅವ್ರಿಗೆ ಈ ಮದುವೆ ಬೇಡ ಅಂತ ಹೇಗೆ ಹೇಳೋದು ಅಂತ ನನಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ನಿನ್ಗೆ ಹೇಳಿದ್ದು, ಈ ವಿಷಯನ ಹೇಗಾದರೂ ಮಾಡಿ ಅವ್ರಿಗೆ ಮುಟ್ಟಿಸ್ಬಿಡು ನೀನೆ. ಏನು ಮಿನಿಸ್ಟರ್ಗೆ ಮದುವೆ ಕ್ಯಾನ್ಸಲ್ ಅಂತ ಹೇಳಬೇಕಾ? ಅಣ್ಣ, ಈ ಮದುವೆ ಆಗಬೇಕು. ಯುಕ್ತಾಗೆ ಈ ಮದುವೆ ಇಷ್ಟ ಇದೆ ಅಣ್ಣ. ಏನು? ಯುಕ್ತಾಗಿ ಮದುವೆ ಇಷ್ಟ ಇದೆಯಾ? ಅವತ್ತು ಎಲ್ಲರ ಮುಂದೆ ಕೂಗಾಡಿ ಎಲ್ಲರ ಮೇಲೂ ಕೋಪ ಮಾಡ್ಕೊಂಡು ಈ ಮದುವೆನೇ ಬೇಡ ಅಂತ ಅಂತಿದ್ಲು. ಅವಳಿಗೆ ಇಷ್ಟ ಇಲ್ದಿರೋ ಮದುವೆನ ನಾವ್ಯಾಕೆ ಮಾಡಬೇಕು? ಇದನ್ನ ಮಿನಿಸ್ಟರ್ ಹತ್ರ ಮಾತಾಡೋಣ. ಅಯ್ಯೋ ಅತ್ತಿಗೆ, ಅವತ್ತು ನೀವು ಮಾಡಿದ್ದು ಎಲ್ರಿಗೂ ತಪ್ಪು ಅನಿಸಿತ್ತು, ಯುಕ್ತಾಗೂ ಸಿಟ್ಟು ಬಂದಿತ್ತು. ಬಟ್ ಅದನ್ನು ನೀವು ಮಾಡಿದ್ದು ಈ ಮನೆ ಮಗಳು ಒಳ್ಳೇದಕ್ಕೋಸ್ಕರ ಅಲ್ವಾ? ಅವತ್ತು ಯುಕ್ತಾಗೆ ಆ ಮದುವೆ ಇಷ್ಟ ಇರಲಿಲ್ಲ. ಬಟ್ ಇವತ್ತು ಮಿನಿಸ್ಟ್ರ್ ಮನೆ, ಅವ್ರ ಮನೆತನ, ಅವ್ರ ಮಗ, ಅವನ ಒಳ್ಳೆತನ, ಅವ್ರೆಲ್ಲರೂ ಅವಳನ್ನ ನಡ್ಸ್ಕೊಳ್ಳೋ ರೀತಿ ನೋಡಿ ಯುಕ್ತಾಗ್ ತುಂಬ ಇಂಪ್ರೆಸ್ ಆಗಿದೆ. ಯುಕ್ತಾಗೆ ಈ ಮದುವೆ ಇಷ್ಟ ಇದೆ ಅಣ್ಣ. ಏನೋ ಯುಕ್ತ ಮದುವೆಗೆ ಒಪ್ಕೊಂಡಿದ್ದಾಳ? ಹಾ, ಅಂತ ಒಳ್ಳೆ ಸಂಬಂಧ ನಮ್ಮ ಫ್ಯಾಮಿಲಿಗೆ ಬಂದಿದ್ದು ನಿಮ್ಮಿಂದಾನೇ ಅತ್ತಿಗೆ. ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಅತ್ತಿಗೆ. ಈ ಮದುವೆ ಆಗಬೇಕಾಗಿರೋದು ನಿಮಗೋಸ್ಕರ, ಯುಕ್ತಾಗೋಸ್ಕರ ಅಲ್ಲ, ನನಗೋಸ್ಕರ, ನನ್ನ ಬಿಸ್ನೆಸ್ಗೋಸ್ಕರ. ಈ ಮದುವೆ ನಡಿಲೇಬೇಕು. ನನ್ನ ಕಣ್ಣಲ್ಲಿ ನೋಡೋಕ್ಕಾಗದೆ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂತ್ಕೊಂಡ್ಬಿಟ್ಟೆ ಅಂತೀನಿ. ಎಷ್ಟೊತ್ತು ಕಾಯೋದು? ಅಮೃತಧಾರೆ ಟೀಮ್ ಬರಲೇ ಇಲ್ಲ. ಎಷ್ಟೋ ಕಡೆಗೆ ಈ ತರ ಡಿನ್ನರ್ ಇತ್ತಂತೆ. ಅಮೃತಧಾರೆ ಟೀಮು ಬ್ಯುಸಿ ಇತ್ತಂತೆ, ಅದಕ್ಕೆ ಬರಕ್ಕಾಗ್ಲಿಲ್ವಂತೆ. ಆ ಜಾಗದಲ್ಲಿ ನೀವೇನಾದ್ರೂ ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು. ಹಾ, ನೀವು ಲಕ್ಕಿ ಡ್ರಾ ವಿನ್ನರ್ ಆಗಿದ್ರಾ? ಹಾಗಾದ್ರೆ ನಾವಿಬ್ರು ಲಕ್ಕಿ ಜೋಡಿ. ನಾನು ಗೌತಮ್ ದಿವಾನ್ ಬರ್ತಾರೆ, ಭೂಮಿಕಾ ಅವ್ರನ್ನ ಮಾತಾಡಿಸ್ಬೋದು ಅಂತಾನೆ ಹೋಗಿದ್ದೆ. ಅವನು ಯಾರೋ ಬಂದಿದ್ದ, ನನ್ನನ್ನೇ ತಿನ್ನೋಂಥರ ನೋಡ್ತಿದ್ದ. ಯಾವತ್ತು ಹೆಣ್ಮಕ್ಳನ್ನ ನೋಡೇ ಇಲ್ಲ ಅನ್ನೋ ಥರ ಇದ್ದ. ಗೌ, ನನ್ನಂತ ಬ್ಯೂಟಿಫುಲ್ ಹುಡುಗಿರು ಹೊರಗಡೆ ಹೋಗೋದೇ ಕಷ್ಟ ಆಗ್ಬಿಟ್ಟಿದೆ ಗೌ. ಅಯ್ಯೋ, ಹೋಗಿ 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 ಮೊದಲು ದೃಷ್ಟಿ ತೆಗೆಸ್ಕೊಳ್ಳಿ. ಪಾಪ ನಿಮ್ಗೆ ಅದೆಷ್ಟು ದೃಷ್ಟಿ ಆಗಿದೆಯೋ ಏನೋ. ಈ ಡಿನ್ನರ್ ಮಿಸ್ ಆದ್ರೇನು, ನೆಕ್ಸ್ಟ್ ನಾವು ನೀವು ಸಪ್ರೇಟ್ ಡಿನ್ನರ್ಗೆ ಹೋಗೋಣ. ಯು ಡೋಂಟ್ ವೇರಿಯಾ ಮೈ ಹೂನಾ. ನಾವಿಬ್ರು ಡಿನ್ನರ್ಗ? ಅಯ್ಯೋ, ನನ್ನ ಬೂ ನಾಚ್ಕೋತಿದ್ದಾರೆ. ಆಫೀಸ್ ಕಾಲ್. ಬೂ, ಆಫೀಸ್ ಕಾಲ್ ಬರ್ತಾ ಇದೆ, ಪ್ಲೀಸ್ ಅಟೆಂಡ್. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಸಿ ಯು ಗೌ. ಮಿಸ್ ಯು ಬೂ. ಬಾಯ್. ಯುಕ್ತ, ನಾನು ನಿನ್ನ ತಾಯಿ, ನನ್ನ ಮೇಲೆ ಹಠ ಸಾಧಿಸು ಅಂತ ನಾನು ಏನಮ್ಮ ಮಾಡಿದ್ದೀನಿ? ನನ್ನ ಕನಸಲ್ಲೂ ಯಾವತ್ತೂ ನಿನ್ನ ಬಗ್ಗೆ ಕೆಟ್ಟದನ್ನ ಬಯಸ್ದೋಳಲ್ಲ ನಾನು. ತಾಯಿನೇ ಶತ್ರು ಥರ ನೋಡ್ತಿದ್ಯಲ್ಲಮ್ಮ. ಶತ್ರುಗಳಿಗೂ ಒಂದು ನಿಯತ್ತಿರುತ್ತೆ,
ಕರುಣೆ ಇರುತ್ತೆ. ಅವರು ನಿನ್ನಷ್ಟು ಕ್ರೂರಿ ಆಗಿರೋದಿಲ್ಲ. ಗೊತ್ತಿರೋ ಶತ್ರು ಆದ್ರೆ ಅವ್ರ ಹತ್ರ ಹೋರಾಡ್ಬೋದು. ನಮ್ಮೋರು ಅಂತ ನಂಬಿರೋ ನಮಗ್ ಮೋಸ ಮಾಡಿದ್ರೆ ಬೆನ್ನಿ ಚೂರ ಇಟ್ರೆ, ಅದ್ರಲ್ಲೂ ತಾಯಿ ಅನ್ನಿಸ್ಕೊಂಡು ಒಳ್ಳೆವಳು ಅನ್ನೋ ಮುಖವಾಡ ತೊಟ್ಕೊಂಡು ನನ್ ಬಕ್ಕಿಗೆ ಕೊಳ್ಳೆ ಇಟ್ಟ ಗೋಮುಖ ವ್ಯಾಘ್ರ ನೀನು. ನಿನ್ನಿಂದ ನನ್ ಬದುಕನ್ ಕಳ್ಕೊಂಡೆ, ನನ್ ಬದುಕನ್ ನೆಮ್ಮದಿ ಕಳ್ಕೊಂಡೆ. ನಂದು ಅಂತ ಇದ್ದಿದ್ದೆಲ್ಲ ನಿನ್ನಿಂದ ನಾನು ಕಳ್ಕೊಂಡೆ. ನಿನ್ ಹೊಟ್ಟೆಲ್ ಹುಟ್ಟಿಲ್ಲ ಅಂದ್ರು ನಾನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ನಂಬಿದ್ದೆ ನಿನ್ನ. ನಿನ್ಗೆ ಕಳ್ಬಳ್ಳಿ ಸಂಬಂಧ ಎಲ್ಲಿ ಗೊತ್ತಾಗ್ಬೇಕು? ಮಕ್ಳನ್ನ ಹೆತ್ತಿದ್ರೆ ತಾನೇ ನೀನು. ನೋಡು, ನನ್ಗೆ ನಮ್ಮ ಅತ್ತೆನೇ ಎಲ್ಲ. ನಮ್ಮಿಬ್ರು ಮಧ್ಯೆ ಬರೋ ಪ್ರಯತ್ನ ಮಾಡ್ಬೇಡ ನೀನು. ಈಗಾಗ್ಲೇ ಆಗಿರೋದೇ ಸಾಕು. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ ನನ್ಗೆ. ಅಣ್ಣ ಯಾವಾಗ್ಲೂ ಹೇಳ್ತಾ ಇದ್ದ, ನೀನು ನಮ್ಮಮ್ಮ ಅಲ್ಲ ನಮ್ಮಪ್ಪನ ಹೆಂಡತಿ ಅಂತ. ನಾನೇ ನಂಬ್ಲಿಲ್ಲ. ನಾನ್ ಏನ್ ಮಾಡ್ದೆ ಅಂತ ನನ್ ಜೀವನ ಹಾಳು ಮಾಡ್ದೆ ನೀನು. ನಮ್ಮತ್ತೆ ಇರ್ಲಿಲ್ಲ ಅಂದ್ರೆ ನನ್ ಲೈಫ್ ಏನಾಗ್ತಿತ್ತೋ ಏನೋ. ಇನ್ಮೇಲೆ ನನ್ನ ಮಾತಾಡ್ಸಕ್ಕಾಗ್ಲಿ ನನ್ನ ನೋಡೋದಕ್ಕಾಗ್ಲಿ ಬರ್ಬೇಡಿ ಪ್ಲೀಸ್.